ಬಾಲಿವುಡ್ ನಟ ಸೈಫ್ ಅಲಿ ಖಾನ್ಗೆ ಚಾಕು ಇರಿದು ಆಲ್ಮೋಸ್ಟ್ 50 ಗಂಟೆಗಳಿಗೂ ಹೆಚ್ಚು ಸಮಯ ಆಗ್ತಾ ಇದೆ. ಇನ್ನು ಕೂಡ ಎಕ್ಸಾಕ್ಟ್ ಆಗುಂತಕನ ಬಂಧನ ಆಗಿಲ್ಲ. ಕೇವಲ ಶಂಕಿತ ಒಬ್ಬನನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿ ಅಪ್ಡೇಟ್ ಬಂತು. ಸೈಫ್ಗೆ ಚಾಕು ಇರಿದಂತಹ ಆರೋಪಿ ಇನ್ನೂ ಸಿಕ್ಕಿಲ್ಲ. ಹಲವು ಬಾರಿ ಬಟ್ಟೆಯನ್ನ ಬದಲಾಯಿಸಿ ಅಕ್ಯೂಸ್ಡ್ ಪರಾರಿಯಾಗಿದ್ದಾನೆ. ಪೊಲೀಸರಿಗೆ ಯಾಕಿತ ಸಿಕ್ಕಾಕೊಳ್ತಿಲ್ಲ ಅಂದ್ರೆ ಇದೇ ವಿಚಾರ ಚಳ್ಳೆ ಹಣ್ಣು ತಿನ್ಸಿರುವಂತಹ ಪ್ರಯತ್ನ ಇದು. ಪೊಲೀಸರ ಮುಂದೆ ಇನ್ನೊಂದು ಕಡೆಗೆ ಸೈಫ್ ಅಲಿ ಖಾನ್ ಅವರ ಪತ್ನಿ ಇದಾರಲ್ಲ, ಎರಡನೇ ಪತ್ನಿ ಕರೀನಾ ಕಪೂರ್ ಖಾನ್ ಅವರು ಹೇಳಿಕೆಯನ್ನ ದಾಖಲಿಸಿದ್ದಾರೆ. ಕಳ್ಳತನದ ಉದ್ದೇಶ ಆತನಿಗಿತ್ತ ಅನ್ನೋದೇ ಅನುಮಾನ. ಬಿಕಾಸ್ ಓಪನ್ ಆಗಿ ಅಷ್ಟು ಚಿನ್ನಾಭರಣ ಇದ್ರು ಆತ ಯಾವುದನ್ನು ಮುಟ್ಟಿಲ್ಲ, ಬದಲಾಗಿ ಅಟ್ಯಾಕ್ ಮಾಡಿದ್ದಾನೆ. ಹೀಗಾಗಿ ಆತ ಬಂದಿದ್ದು ಕೇವಲ ಕಳ್ಳತನದ ಉದ್ದೇಶನ ಅಥವಾ ಫ್ಯಾಮಿಲಿ ಮೆಂಬರ್ಸ್ಗೆ ಹಾರ್ಮ್ ಮಾಡಬೇಕು ಅನ್ನೋ ಉದ್ದೇಶನ ಗೊತ್ತಿಲ್ಲ ಅನ್ನೋ ಗೊಂದಲದಲ್ಲಿ ಸೈಫ್ ಅಲಿ ಖಾನ್ ಅವರ ಎರಡನೇ ಪತ್ನಿ ಕರೀನಾ ಕಪೂರ್ ಖಾನ್ ಇದ್ದಾರೆ. ಹೀಗಾಗಿ ಅವರು ತಮ್ಮ ಹೇಳಿಕೆಯನ್ನು ದಾಖಲಿಸಿದ್ದಾರೆ. ಪೊಲೀಸರ ಮುಂದೆ ಅವರ ಕನ್ಫೆಷನಲ್ ಸ್ಟೇಟ್ಮೆಂಟ್ ಏನು ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ, ಮೊದಲು ಕಿರಿಯ ಮಗ ಜಹಂಗೀರ್ ಮಲಗುವಂತಹ ಕೋಣೆಯಲ್ಲಿ ಆತ ಕಾಣಿಸ್ಕೊಂಡ. ಅಕ್ಯೂಸ್ಡ್ ಯಾರಿದ್ದಾನೆ ಆತ ಫಸ್ಟು ಎರಡನೇ ಮಗನ ರೂಮ್ನಲ್ಲಿ ಕಾಣಿಸ್ಕೊಳ್ತಾನೆ. ಇದನ್ನ ಮೊದಲು ಸಹಾಯಕಿ ನೋಡ್ತಾರೆ. ಆ ಮನೆಯ ಸಹಾಯಕಿ ಈತ ಯಾರೋ ಒಬ್ಬ ಬಂದಿದ್ದಾನೆ ಅಂತ ಹೇಳಿ ನೋಡಿ ಗುರುತಿಸ್ತಾನೆ. ಸೊ ಕಿರ್ಚ್ಕೊಳ್ತಾಳೆ ಆಕೆ. ಗದ್ದಲದ ಬಳಿಕ ಇಲ್ಲೇನೋ ಗದ್ದಲ ಆಗ್ತಾ ಇದೆಯಲ್ಲ ಅಂತ ಸೈಫ್ ಆಚೆ ಬರ್ತಾರೆ. ಮಹಿಳೆಯನ್ನ ರಕ್ಷಣೆ ಮಾಡೋದಕ್ಕೆ ಮಧ್ಯಪ್ರವೇಶ ಮಾಡ್ತಾರೆ. ಗದ್ದಲದ ಬಳಿಕ ಎದ್ದು ಬಂದಂತಹ ಸೈಫ್ ಮಹಿಳೆಯನ್ನ ರಕ್ಷಣೆ ಮಾಡುವಲ್ಲಿ ಮೊದಲು ಹೆಜ್ಜೆ ನಿಡ್ತಾರೆ. ದಾಳಿಕೋರನನ್ನ ಕೊಠಡಿಯನ್ನ ತಲುಪದಂತೆ ಅಂದ್ರೆ ಜಹಂಗೀರ್ ಕೊಠಡಿಯನ್ನು ತಲುಪದಂತೆ ತಡಿತಾರಂತೆ. ಅನಂತರ ಮನೆಯಲ್ಲಿದ್ದಂತಹ ಚಿನ್ನಾಭರಣ ಎಷ್ಟೇ ಇದ್ರೂ ಓಪನ್ ಆಗಿದ್ರು ಆತ ಮುಟ್ಟದೇ ಇರೋದನ್ನ ಕೂಡ ಅಲ್ಲಿ ಗಮನಿಸಲಾಗತ್ತೆ. ಈ ವೇಳೆ ಒಳಗೆ ನುಗ್ಗಿದಂತಹ ವ್ಯಕ್ತಿ ಸೈಫ್ಗೆ ಚಾಕು ಇರಿಯೋದಕ್ಕೆ ಮುಂದಾಗ್ತಾನೆ. ಮನಸ್ಸೋ ಇಚ್ಛೆ ಆತ ಒಂದು 5ರಿಂದ 6 ಇಂಜುರೀಸನ್ನು ಮಾಡ್ತಾನೆ. ಇಷ್ಟೆಲ್ಲ ಆಗ್ತಾ ಇರಬೇಕಾದ್ರೆ ಮಕ್ಕಳನ್ನ ಸುರಕ್ಷಿತವಾಗಿ, ಇಬ್ಬರು ಮಕ್ಕಳು ಅವರಿಗೆ, ಒಬ್ಬ ತೈಮೂರ್ ಇನ್ನೊಬ್ಬ ಜೆ. ಸೊ ಇಬ್ಬರನ್ನ ಕೂಡ ಸುರಕ್ಷಿತವಾಗಿ ಬೇರೆ ಕೊಠಡಿಗೆ ಶಿಫ್ಟ್ ಮಾಡಿದ್ವಿ. ತೆರೆದ ಕೋಣೆಯಲ್ಲೇ ಚಿನ್ನಾಭರಣ ಇದ್ರೂ ಕೂಡ, ಬೆಲೆ ಬಾಳುವಂತಹ ಚಿನ್ನಾಭರಣ ಇದ್ರೂ ಕೂಡ ಆತ ಅದನ್ನು ಮುಟ್ಟಿಲ್ಲ. ದರೋಡೆ ಮಾಡೋಕೆ ಬಂದಿದ್ದ ಉದ್ದೇಶ ಆಗಿದ್ದಿದ್ರೆ ಚೂರಿ ಇರೋದು ಅಟ್ಲೀಸ್ಟ್ ಆತ ಅದನ್ನು ತೊಗೊಂಡು ಎಸ್ಕೇಪ್ ಆಗಬೇಕಾಗಿತ್ತು. ಬಟ್ ಅದನ್ನು ಯಾವುದನ್ನೂ ಆತ ಮಾಡಿಲ್ಲ. ಸೊ ಈತ ಸುಪಾರಿ ಕೊಟ್ಟು ಇಲ್ಲಿಗೆ ಬಂದಿದ್ದ ಅಥವಾ ದರೋಡೆ ಮಾಡೋದಕ್ಕೆ ಹೋಗಿ ಏನೋ ಮಾಡ್ಬಿಟ್ನಲ್ಲ ಅನ್ನುವಂತಹ ಭಯದಲ್ಲಿ ಪ್ಯಾನಿಕ್ ಆಗಿ ಆತ ಹೋದ್ನ ಗೊತ್ತಿಲ್ಲ ಅನ್ನೋದನ್ನು ಹೇಳಿದ್ದಾರೆ. ಮತ್ತೆ ಯಾರು ಫಸ್ಟು ಆಸ್ಪತ್ರೆಗೆ ಸೇರಿಸಿದ್ದು ಅಂತ ಪ್ರಶ್ನೆಯನ್ನ ಪೊಲೀಸರು ಕೇಳಿರ್ತಾರೆ. ಅದಕ್ಕೆ ಉತ್ತರನೂ ಅವ್ರು ಕೊಟ್ಟಿದ್ದಾರೆ ನೋಡಿ. ಕಾರು ಚಾಲಕ ಅವತ್ತು ಇರಲಿಲ್ಲ, ಹೀಗಾಗಿ ಹಿರಿಯ ಮಗ ಆಸ್ಪತ್ರೆಗೆ ಕರೆದೊಯ್ದ. ಇಬ್ರಾಹಿಂ ಅಂತ ದೊಡ್ಡ ಮಗ, ಅವರು ಅಮೃತಾ ಸಿಂಗ್ ಅವರ ಮಗ. ಡೀಟೇಲ್ಸ್ ಕೊಡ್ತಾರೆ ಶಬೀರ್. ಈಗ ಇಷ್ಟು ಗಂಟೆಗಳಾಗಿದೆ, ಬಟ್ ಎಕ್ಸಾಕ್ಟ್ ಅಕ್ಯೂಸ್ಡ್ ಯಾರು ಅನ್ನೋದು ಇನ್ನೂ ಹಿಡಿಯೋದಕ್ಕಾಗಿಲ್ಲ. ಯಾಕಾಗಿ ಇದು ಸವಾಲಾಗಿ ಕಾಣಿಸ್ತಾ ಇದೆ? ಏನೇನು ಚಾಲೆಂಜಸ್ ಸದ್ಯಕ್ಕೆ ಇನ್ವೆಸ್ಟಿಗೇಷನ್ ಪ್ರಾಸೆಸ್ ಅಲ್ಲಿ ಕಾಣಿಸ್ತಾ ಇದೆ ಅಂತ? ಮಮತಾ ನೋಡಿ, ಸೈಫ್ ಅಲಿ ಖಾನ್ ಅವ್ರ ಮೇಲೆ ದಾಳಿಯಾಗಿ ಸರಿಸುಮಾರು 50 ಗಂಟೆಗಳಾಗ್ತಾ ಬಂತು. ಈವರೆಗೂ ಕೂಡ ನಿಖರವಾದಂತ ಆರೋಪಿ ಯಾರು ಅನ್ನುವಂಥದ್ದನ್ನ ಪತ್ತೆ ಹಚ್ಚುವಲ್ಲಿ ಪೊಲೀಸರು ವಿಫಲ ಆಗಿರುವಂತದ್ದು. ಈಗ ಶಂಕಿತ ಆರೋಪಿ ಒಬ್ಬರನ್ನ ಬಂಧಿಸಿದ್ದಾರೆ, ಆದ್ರೆ ಈವರೆಗೂ ಕೂಡ ಆತನನ್ನ ಅರೆಸ್ಟ್ ಮಾಡಿಲ್ಲ. ಆತನಿಂದ ಪ್ರಾಥಮಿಕ ಮಾಹಿತಿಯನ್ನ ಸಂಗ್ರಹಿಸುವಂತಹ ಕೆಲಸವನ್ನ ಮಾಡ್ತಿದ್ದಾರೆ. ಆತ ಅನುಮಾನಾಸ್ಪದ ವ್ಯಕ್ತಿಯಾಗಿರುವಂತದ್ದು, ಆದ್ರೆ ಆತನೇ ಆರೋಪಿ ಅನ್ನೋದಕ್ಕೆ ಪೊಲೀಸರ ಬಳಿ ಕೂಡ ಯಾವುದೇ ಸಬೂತುಗಳು ಕೂಡ ಇಲ್ಲ. ಹೀಗಾಗಿ ನಿಖರವಾದಂತ ಆರೋಪಿ ಯಾರು ಅನ್ನುವಂತ ನಿಟ್ಟಿನಲ್ಲಿ ಪತ್ತೆ ಹಚ್ಚುವಂತ ಕೆಲಸವನ್ನ ಕೂಡ ಪೊಲೀಸರು ಮಾಡ್ತಾ ಇದ್ದಾರೆ. ಮುಖ್ಯವಾಗಿ ಸೈಫ್ ಅಲಿ ಖಾನ್ ಅವರ ನಿವಾಸದಿಂದ ಬಾಂದ್ರಾ ರೈಲ್ವೆ ಸ್ಟೇಷನ್ ನಿಲ್ದಾಣವರೆಗೂ ಇರುವಂತಹ ಸಿಸಿಟಿವಿಗಳನ್ನ ಪರಿಶೀಲಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ಕೆಲವು ಅಂಶಗಳು ಕೂಡ ಪೊಲೀಸರಿಗೆ ಗೊತ್ತಾಗಿರುವಂತದ್ದು. ಆರೋಪಿ ಏನಿದ್ದಾನೆ, ಈಗ ಎಸ್ಕೇಪ್ ಆಗಿರೋನು, ಅವನು 2 ಸಲ ಬಟ್ಟೆಯನ್ನ ಬದಲಾಯಿಸಿರುವಂತದ್ದು ಕೂಡ ಗೊತ್ತಾಗ್ತಾ ಇರುವಂತದ್ದು. ಕಡೆಯದಾಗಿ ಬಾಂದ್ರಾ ರೈಲ್ವೆ ನಿಲ್ದಾಣದ ಬಳಿ ಕೂಡ ಆತ ಕಾಣಿಸ್ಕೊಂಡಿದ್ದಾನೆ. ಹೀಗಾಗಿ ಆತ ಮುಂಬೈನ ಬಿಟ್ಟು ಬೇರೆ ಕಡೆಗೆ ತೆರಳಿರಬಹುದು ಅನ್ನುವಂತ ಅಂದಾಜನ ಕೂಡ ಈಗ ಪೊಲೀಸರು ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ಇನ್ನೊಂದು ಆಕ್ಷೇಪ ಕೂಡ ಕೇಳಿ ಬರ್ತಾ ಇರುವಂತದ್ದು, ಈ ಪ್ರಕರಣವನ್ನ ತ್ವರಿತಗತಿಯಲ್ಲಿ ತನಿಖೆಗೆ ಒಳಪಡಿಸುವಲ್ಲಿ ಪೊಲೀಸರು ಕೂಡ ವಿಫಲ ಆಗಿದ್ದಾರೆ ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತಾ ಇದಾವೆ. ಯಾಕಂದ್ರೆ ಕರೀನಾ ಕಪೂರ್ ಅವರು ಪೊಲೀಸರಿಗೆ ಫೋನ್ ಮಾಡಿದಂತ ಸಂದರ್ಭದಲ್ಲಿ 5 ಗಂಟೆಯ ತಡವಾಗಿ ಅವರು ಅವರ ನಿವಾಸಕ್ಕೆ ಬಂದ್ರು ಅನ್ನುವಂತ ಮಾಹಿತಿಯನ್ನು ಕೂಡ ಕರೀನಾ ಕಪೂರ್ ಹಂಚಿಕೊಂಡಿರುವಂತದ್ದು. ಹೀಗಾಗಿ ಈ 5 ಗಂಟೆಗಳ ಅವಧಿ ಏನಿದೆ, ಈ ಅವಧಿಯಲ್ಲಿ ಆತ ತಪ್ಪಿಸ್ಕೊಂಡಿರ್ಬೋದು ಅನ್ನುವಂತಹ ಅನುಮಾನಗಳನ್ನ ಕೂಡ ಈಗ ವ್ಯಕ್ತ ಮಾಡ್ತಾ ಇರುವಂತದ್ದು. ಹೀಗಾಗಿ ಬೇರೆ ಕಡೆಗೂ ಕೂಡ ಆತನನ್ನ ಹುಡುಕುವಂತ ನಿಟ್ಟಿನಲ್ಲಿ ಪೊಲೀಸರು 20ಕ್ಕೂ ಅಧಿಕ ತಂಡಗಳನ್ನ ಕೂಡ ಈಗ ರಚನೆ ಮಾಡಿದ್ದಾರೆ. ಈ ನಡುವೆ ಪೊಲೀಸರು ಬೇರೆ ಬೇರೆ ಹೇಳಿಕೆಗಳನ್ನ ಕೂಡ ಪರಿಕೊಡ್ತಾ ಇರುವಂತದ್ದು, ಘಟನೆ ಏನಾಗಿತ್ತು ಅನ್ನುವ ನಿಟ್ಟಿನಲ್ಲಿ. ಮುಖ್ಯವಾಗಿ ಕರೀನಾ ಕಪೂರ್ ಮತ್ತೆ ಮನೆಯ ಸಹಾಯಕಿ ಮತ್ತೆ ಮನೆಯಿಂದ ಆಸ್ಪತ್ರೆಗೆ ಕರೆದೋದಂತ ಆಟೋ ಚಾಲಕ, ಹೀಗೆ ಎಲ್ಲರ ಹೇಳಿಕೆಗಳನ್ನ ಕೂಡ ಸಂಗ್ರಹಿಸಿ ಒಂದಕ್ಕೊಂದು ಮ್ಯಾಚ್ ಮಾಡುವಂತ ಕೆಲಸವನ್ನ ಕೂಡ ಮಾಡ್ಲಾಗ್ತಾ ಇರುವಂತದ್ದು. ಈಗ ಮುಖ್ಯವಾಗಿ ಅನುಮಾನ ಕಾಡ್ತಾ ಇರುವಂತದ್ದು, ಮನೆಗೆ ಬಂದು ಚಾಕು ಹಿಡಿದಂತಹ ಆರೋಪಿ ಏನಿದೆ
ಆತ ಬಹಿರಂಗವಾಗಿ ಟೇಬಲ್ಗಳ ಮೇಲೆ ಇಟ್ಟದಂತ ಯಾವುದೇ ಚಿನ್ನಾಭರಣಗಳನ್ನ ಮುಟ್ಟದೆ ಹಾಗೆ ವಾಪಸ್ ಹೋಗಿರುವಂತದ್ದು. ಹೀಗಾಗಿ ಈತನ ಉದ್ದೇಶ ಕಳ್ಳತನ ಆಗಿತ್ತು ಅಥವಾ ಸೈಫ್ ಅಲಿ ಖಾನ್ ಹತ್ಯೆಗೆ ಸಂಚು ಏನಾದ್ರು ಮಾಡಿದ್ನ ಅಥವಾ ಸೈಫ್ ಅಲಿ ಖಾನ್ ಮಕ್ಕಳ ಕಿಡ್ನಾಪ್ಗೆ ಏನಾದ್ರು ಪ್ರಯತ್ನಿಸಿದ್ನ ಅನ್ನುವಂತಹ ಪ್ರಶ್ನೆಗಳು ಕೂಡ ಈಗ ಹುಟ್ಟಾಕಿರುವಂತದ್ದು. ಹೀಗಾಗಿ ಈ ಆಯಾಮಗಳಲ್ಲಿ ಪೊಲೀಸರು ಕೂಡ ತನಿಖೆಯನ್ನು ಮುಂದುವರಿಸಿದ್ದಾರೆ. ಮಮತಾ, ಧನ್ಯವಾದ ಶಬೀರ್ ತಮ್ಮೆಲ್ಲ ಮಾಹಿತಿಗಾಗಿ. ಸೊ ಗಮನಿಸ್ತಾ ಇದ್ದೀರಾ, ಸೇಫ್ ಮೇಲೆ ಅಟ್ಯಾಕ್ ಮಾಡಿದಂತಹ ವ್ಯಕ್ತಿಯ ಇಂಟೆನ್ಷನ್ ಏನು, ಮೋಟಿವ್ ಏನು ಅಂತ. ಸಾಮಾನ್ಯವಾಗಿ ಕ್ರೈಮ್ ಮಾಡೋದಕ್ಕೆ ಒಂದು ಮೋಟಿವ್ ಇರುತ್ತೆ. ಮೋಟಿವ್ ಮನಿ ಫಾರ್ ಗೇನ್ ಅಂತಾನೋ ಅಥವಾ ರಿವೆಂಜ್ ಅಂತಾನೋ ಏನೋ ಒಂದಿರುತ್ತೆ. ಬಟ್ ಈತನ ಮೋಟಿವ್ ಇನ್ನೂ ಗೊತ್ತಾಗಿಲ್ಲ.